ಇನ್ನು ಮೈಸೂರಿನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಚ್ ಸಿ ಮಹದೇವಪ್ಪನವರು ಕೂಡ ಮಾತನಾಡಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ಕಾನೂನಾತ್ಮಕವಾಗಿ ಕ್ರಮ ತಗೋತೀವಿ ಅಂತ. ಜಮೀರ್ ಅಹಮದ್ ಇಲಾಖೆ ಬಗ್ಗೆ BR ಪಾಟೀಲ್ ಅವರು ಮಾಡಿದಂತಹ ಆರೋಪಕ್ಕೆ ಮಹದೇವಪ್ಪನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಕೂಡ ಆಡಿಯೋ ಕೇಳಿಸ್ಕೊಂಡಿದ್ದೀನಿ, ಅಕ್ರಮ ಆಗಿದ್ದರೆ ಕಾನೂನು ರೀತಿಯಲ್ಲಿ ಕ್ರಮ ಆಗುತ್ತೆ ಅಂತ. ಓಕೆ ಫೈನ್, ಬಟ್ ಅದು ತನಿಖೆ ಆಗಬೇಕಲ್ಲ. ಸರ್, ಈಗ BR ಪಾಟೀಲ್ ಅವ್ರದ್ದೊಂದು ಆಡಿಯೋ ವೈರಲ್ ಆಗಿದೆ ಸರ್. ವಸತಿ ಇಲಾಖೆಯಲ್ಲಿ ದುಡ್ಡು ಕೊಟ್ಟವ್ರಿಗೆ ಸೂರು ಕೊಡ್ತಾ ಇದೆ ಅಂತ ಸ್ವತಃ ಕಾಂಗ್ರೆಸ್ ಅದು ಆಡಿಯೋ ಆಗಿದೆ ಅಂತ ನಾನು ಟಿ ವಿನಲ್ಲಿ ನೋಡಿದೆ. ಅದೇನು ಅಂತ ಡೀಟೇಲಾಗಿ ಗೊತ್ತಿಲ್ಲ. ಆ ಥರ ಇದ್ದರೆ ಅದು ಕಾನೂನಾತ್ಮಕವಾಗಿ ಏನಾಗುತ್ತೆ ಆಗುತ್ತೆ. ಸರ್, ಈಗ BR ಪಾಟೀಲ್ ಅವ್ರದ್ದೊಂದು ಆಡಿಯೋ ವೈರಲ್ ಆಗಿದೆ ಸರ್. ವಸತಿ ಇಲಾಖೆಯಲ್ಲಿ ದುಡ್ಡು ಕೊಟ್ಟವ್ರಿಗೆ ಸೂರು ಕೊಡ್ತಾ ಇದೆ ಅಂತ ಸ್ವತಃ ಕಾಂಗ್ರೆಸ್ ಅದು ಆಡಿಯೋ ಆಗಿದೆ ಅಂತ ನಾನು ಟಿ ವಿನಲ್ಲಿ ನೋಡಿದೆ. ಅದೇನು ಅಂತ ಡೀಟೇಲಾಗಿ ಗೊತ್ತಿಲ್ಲ. ಆ ಥರ ಇದ್ದರೆ ಅದು ಕಾನೂನಾತ್ಮಕವಾಗಿ ಏನಾಗುತ್ತೆ ಆಗುತ್ತೆ. ತನಿಖೆಗೆ ವಹಿಸಬೇಕು. ತನಿಖೆ ಆದಮೇಲೆ ತಪ್ಪಿತಸ್ಥರು ಇದ್ದರೆ, ಯಾರಾದರೂ ಗೋಲ್ಮಾಲ್ ನಡೆದಿದ್ದರೆ ಅಂಥವ್ರ ವಿರುದ್ಧ ಕಾನೂನಾತ್ಮಕ ಕ್ರಮ ಆಗುತ್ತೆ. ಫಸ್ಟ್ ಸರ್ಕಾರ ಏನು ನಿರ್ಧಾರ ತಗೊಳುತ್ತೆ ನೋಡೋಣ.